ಬಿಜೆಪಿ ಎಂಎಲ್ಎ ಅವರಿಗೆ ಅವ್ರ ಸದನದಲ್ಲಿ ಆನ್ ರೆಕಾರ್ಡ್ ಹೇಳಿದ್ರೆ 10 ಕೋಟಿ ಕೊಡ್ತೀನಿ ಅಂತಾರೆ. ಅವರಿಗೆ ಒಪ್ಕೊಳ್ಬೇಕು. ನಾನು ಅಲ್ಪಸಂಖ್ಯಾತರ ಕೆಲಸ ಮಾಡ್ತೀನಿ ಅಂತ ಒಪ್ಕೊಳ್ಬೇಕು. ಹೇಳಿದೀನಿ ಸರ್. ತಾವು ಇದ್ದವ್ರು ನಾನು ಒಂದು ಪತ್ರ ಕೊಟ್ಟಿಲ್ಲ, ನಾನು ಅನುದಾನ ಬೇಕಂತ ಕೇಳಿಲ್ಲ. ಇಲ್ಲ, ಮಾಜಿ ಮುಖ್ಯಮಂತ್ರಿ ಪ್ರಶ್ನೆಗೆ ಉತ್ತರ ಕೊಡಿ. ಕೊಟ್ಟಿಲ್ಲ. ಜಾಸ್ತಿ ಇದ್ರೆ 10 ಕೋಟಿ ಕೊಡಿ ಅಂತ ಕೇಳ್ಕೊಳ್ಳಿ ಕೊಡ್ತೀನಿ ನಾನು. ಮಂತ್ರಿ ಅವರೇ, ನೀವು ಪ್ರಶ್ನೆಗೆ ಮಾತು ಉತ್ತರ ಕೊಡಿ. ಒಂದು ಮನೆ ಸಚಿವರು ಹೇಳಿದಾಗೆ ಕೇವಲ ಆಕ್ಷನ್ ಪ್ಲಾನ್. ಗಣೇಶ್ ಮಾನ್ಯ ಸಚಿವರು ಹೇಳಿದಾಗೆ ಮಾಡಿದೀವಿ, 150 ಕೋಟಿನ ಕೊಡ್ತಿದೀವಿ ಅಂತ ಹೇಳಿದೆ. ಒಂದಿಲ್ಲಿ ಸರ್ಕಾರದಲ್ಲಿ ದುಡ್ಡಿಲ್ಲ, ಹಾಗಾಗಿ ಅಷ್ಟು ಕೊಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿ ನಮಗೂ ಗೊತ್ತಿದೆ. ಯಾಕಂದ್ರೆ ಕಳೆದ 8-9 ತಿಂಗಳಿಂದ ನೋಡ್ತಾ ಇದ್ವಿ, ಖಜಾನೆ ಖಾಲಿ ಆಗಿರ್ತಕ್ಕಂಥ ನೋಡಿದ್ವಿ. ಬರೀ ಹೇಳಿಕೆಗಳು ಅಷ್ಟೇ ಬಿಟ್ರೆ ಇನ್ನೂ 1-2 ವರ್ಷ ಬರೀ ಆಕ್ಷನ್. ಮಾನ್ಯ ಸಚಿವರು ಹೇಳಿದಾಗೆ 1% ಕೊಟ್ಟಿಲ್ಲ ಅಲ್ಪಸಂಖ್ಯಾತರಿಗೆ ಅಂತೇಳಿ ಹೇಳಿದ್ರು. ಯಾವ ಸಮುದಾಯಗಳಿಗೆ ಎಷ್ಟು % ಕೊಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದ್ದಾರೆ, ಸಚಿವರು ತೀರ್ಮಾನ ಮಾಡಿದ್ದಾರೆ ಅನ್ನೋದನ್ನು ಕೂಡ ಬೆಳಕು ಚೆಲ್ಲಿದ್ರೆ ನಮಗೂ ಕೂಡ ಮಾತನಾಡಕ್ ಅನುಕೂಲ ಆಗ್ತದೆ. ಸರ್ ಒಂದ್ ನಿಮಿಷ ಸರ್, ತಾವೇನು 10 ಕೋಟಿ ಕೊಟ್ಟಿದ್ದೀರಿ ಮಂತ್ರಿಗಳೇ, ಆಕ್ಷನ್ ಪ್ಲಾನ್ ಯಾರು ಮಾಡ್ಬೇಕು ಸರ್? ಆಕ್ಷನ್ ಪ್ಲಾನ್ ಮಾಡ್ತಾರೆ. 10 ಕೋಟಿಗೆ ಚರ್ಚೆ ಮಾಡೋ ಟೈಮ್ ಅಲ್ಲ ಇದು. ಕ್ವಶನ್ ಕೇಳಿ, ಕೇಳ್ತಾ ಇಲ್ಲ. ಯಾರ ಕ್ವಶನ್ ಕೇಳಿದಾಗ ನೀವತ್ತು ಮಾತಾಡ್ತೀರಿ.